ಕಾಡನ್ನೆಲ್ಲ ಬೋದು ಕಾಡನೆ ಬೆಲ್ಟ್ ಐತದ್ರಾಗ ಇದನ್ನ ಹಾಕ್ತಾರೋ ಮರೆ ಕಾಲಾರ ಹಾಕ್ತಾರ ಕಾಡಾನೆಗಳಿಗೆ ಇದನ್ನ ಅರಿವಿನ ಇಂಜೆಕ್ಷನ್ ನೋಡೋದು ಮಾಡ್ತಾ ಇದ್ದೆ ಈಗ ವಿಡಿಯೋ ಮಾಡ್ತಾ ಇದ್ದೆ ಅಷ್ಟು ಜೀವತ್ತು ಮೂಡುತ್ತಲ್ಲ ಅಲ್ಲ ಸರ್ ಇದ್ರಿಗೆ ಬಂದ್ಬಿಡುತ್ತೆ ವಿಕ್ರಮ್ ಗೌಡ್ರೆ ಹಡ್ಕ ಬಡ್ಕ ಭಾರಿ ಸಂಚಲನ ಸೃಷ್ಟಿ ಮಾಡಿದಾನೆ. ಏನ್ ಸರ್ ಇದು? ಪಾಪದ ಒಂದು ಮುಗ್ಧ ಆನೆ ತಗೊಂಡೋಗಿ ಅಲ್ಲಿ ಬಲಿ ಕೊಡ್ತಾ ಇದಾರೆ. ಇಲ್ಲೊಂದು ಪಾಪದ ಆನೆ ಒಂದಿತ್ತು ತಣ್ಣೀರ್ ಅಂತ ತಗೊಂಡೋಗಿ ಅಲ್ಲೆಲ್ಲೋ ಬಿಟ್ಟು ಅಲ್ಲೆಲ್ಲೋ ಹೋಗಿ ಅನಾನುಭವಿ ಅನುಭವನೇ ಇಲ್ದ ವೆಟರ್ನರಿ ಡಾಕ್ಟರ್ಗಳು ಹೈಡೋಸ್ ಹೊಡೆದು ಆ ತಣ್ಣೀರ್ ಆನೆ ಸಾಯಿಸಿರೋ. ಕೇರಳದಲ್ಲಿ ಈಗ ಅಡ್ಕ ಬಡ್ಕ ತಗೊಂಡೋಗಿ ಆನೆ ತಗೊಂಡೋಗಿ ಅದು ಇಲ್ಲಿ ಯಾರಿಗೂ ಏನು ಒಂದು ತೊಂದರೆ ಕೊಡ್ತಿರ್ಲಿಲ್ಲ, ಒಬ್ಬ ಮನುಷ್ಯರಿಗೆ ಕಾಣಿಸ್ಕೊಂತಿರ್ಲಿಲ್ಲ. ಆ ರೀತಿ ಅದು ಕಾಡೊಳಗೆ ಇದ್ಕೊಂಡು ಅದ್ರ ಪಾಡಿಗೆ ಅದು ಇದ್ದಿದ್ದು ಆನೆನ ಈಗ ತಗೊಂಡೋಗಿ ಭದ್ರಾ ತಗೊಂಡೋಗಿ ಬಿಟ್ಟು ಅಲ್ಲಿಂದ ವಾಪಸ್ ಬಂದು ಎನ್.ಆರ್. ಪುರದ ಹತ್ರ ಬಂದು ಎನ್.ಆರ್. ಪುರ ಬ್ಯಾಕ್ವಾಟರ್ ಹತ್ರಕ್ಕೆ ಬಂದು ಅಲ್ಲಿಂದ ಮತ್ತೆ ಯೂಟರ್ನ್ ಹೊಡ್ಕೊಂಡು ಗೊತ್ತು ಗುರಿ ಏನು ಇಲ್ದಲೆ ಹೊಟ್ಟೆಗೂ ಏನು ಇಲ್ದಲೆ ತುಂಬಾ ವೀಕ್ ಆಗಿದೆ. ದಿನ 30, 40, 50 ಕಿಲೋಮೀಟರ್ ನಡೆದು ತೀರ್ಥಹಳ್ಳಿ ಹತ್ರ ಹೋಗಿ ತೀರ್ಥಹಳ್ಳಿಯಿಂದ ಹುಲಿಕಲ್ ಘಾಟ್ ಅಂತ ಒಂದು ಘಾಟ್ ಇದೆ, ಅಲ್ಲೋಗಿ ಅಲ್ಲಿಂದ ಮುಂದೆ ಹೋಗಿ ಈಗ ಹೊಸನಗರಪುರಕ್ಕೆ ಹೋಗಿ ಈಗ 6 ಗಂಟೆ 7 ಗಂಟೆಗೆ ನನ್ ನ್ಯೂಸ್ ಬಂದ ಪ್ರಕಾರ ಸಿದ್ದಾಪುರ ಟೌನ್ ಒಳಗೆ ಹೋಗ್ತಾ ಇದೆ ಆನೆ. ಕುಂದಾಪುರ ಭಾಗ ಮುಟ್ಟಿದೆ ಸರ್ ಇದು. ಕುಂದಾಪುರ ಬಾರ್ಡ್ರಿಗೆ ಹೋಗಿದೆ, ಬಹುಶಃ ನಾಳೆ ಕುಂದಾಪುರಕ್ಕೂ ಹೋಗ್ಬೋದು. ಇವರಿಂದ ನಮ್ಮ ಸಾಕಾನೆಗಳು, ಡಾಕ್ಟರ್ಗಳು, ಶೂಟರ್ಸ್ಗಳು ಎಲ್ಲ ಹೊರಟಿದ್ದಾರೆ. ಮಡಿಕೇರಿ, ಸುಳ್ಯ, ಪುತ್ತೂರು, BC ರೋಡ್ ಈ ಮಾರ್ಗ ಆಗಿ ಉಡುಪಿ ಮಾರ್ಗ ಆಗಿ ಅಲ್ಲಿಗೆ ತಲುಪ್ತಾ ಇದ್ದಾರೆ. ಒಂದು ಪಾಪದ ಆನೆಯನ್ನು ಈ ತರ ಬಲಿ ಕೊಡ್ತಾರಲ್ಲ ಇದಾರಲ್ಲ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾಸನ ಜಿನ್ನವರು, ಇದು 2ನೇ ಕೇಸ್ ಈ ರೀತಿ ಮಾಡ್ತಾ ಇರೋದು. ಪಾಪದ ಆನೆಗಳನ್ನ ಯಾಕೆ ಹಿಡಿಬೇಕು? ಸಾಯ್ತ ಆನೆಗಳು ಇನ್ನೂ ಇವೆ. ETF ಹುಡುಗರ ಮೇಲೆ ಒಂದು ಆನೆ ದಾಳಿ ಮಾಡಿದೆ ಸುಮಾರು 11:30 ಸಮಯ. ಜೀಪಿನ ಮೇಲೆ ದಾಳಿ ಮಾಡಿದೆ. ಒಂದು ಓಲ್ಡ್ ಬೆಲ್ಟ್ ಅಂತ ಒಂದು ಹೆಣ್ಣಾನೆ. ಆದ್ರೆ ಪಾಪದ ಆನೆಗಳನ್ನ ಗಡಿಪಾರ್ ಮಾಡ್ತಾ ಇದಾರೆ. ಅವಕ್ಕೂ ಸರಿಯಾದ ವ್ಯವಸ್ಥೆ ಇಲ್ಲ ಅಂದ್ರೆ ಒಂದು ಕ್ರಾಲ್ ಮಾಡಿ ಇಲ್ಲ ಅವುಗಳಿಗೆ ಕರೆಕ್ಟ್ ಸರಿಯಾಗಿ ವ್ಯವಸ್ಥೆ ಮಾಡಬೇಕು. ಅದಿಲ್ದಲೆ ಎಲ್ಲೆಲ್ಲ ಗಡಿಪಾರ್ ಮಾಡಕ್ ಅವೇನ್ ಕೋಳಿ ನಾಯಿ ಮರಿ ಅಲ್ಲ ಅವು ಆನೆಗಳು. ಇದೆಲ್ಲ ಮಾಡೋದು ತಪ್ಪು, ಈಗ ಮಾಡೋದು ಸರಿಯಲ್ಲ. ಈಗ ನಾಳೆ ಆ ಆನೆನ ನಾಳೆ ಎಲ್ಲ ನಾಡ್ದು ಹಿಡಿದು ಅದ್ನ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮತ್ತೆ ಯಾವ್ದಾರ ಕಾಡಿಗೆ ಬಿಡ್ತಾರೋ ಇಲ್ಲ ತಂದು ಸಕಲೇಶ್ಪುರಕ್ಕೆ ತಂದ್ ಬಿಡಿ, ಅದ್ರ ಪಾಡಿಗೆ ಅದು ಇರುತ್ತೆ. ಸುಮ್ನೆ ಎಲ್ಲೆಲ್ಲ ಯಾಕೆ ಬಿಡು. ಸರಿ, ಹಡ್ಕ ಬಡ್ಕ ಹೇಳಿದ್ರಿ ಅಲ್ಲಿ ಸರ್? ಸುಮಾರು ಮೇ ತಿಂಗಳಲ್ಲಿ ಫಸ್ಟ್ ವೀಕ್ ಅಲ್ಲಿ ಅನಿಸ್ತದೆ ಸಕಲೇಶ್ಪುರ ಭಾಗದಲ್ಲಿ ಒಬ್ಬನ ಹುಡುಗನ್ನ ಕಾಫಿ ಪ್ಲಾಂಟರ್ ಒಬ್ಬ ಹುಡುಗನ್ನ ಸಾಯಿಸಾಕ್ತು. ಆನೆ ಹಿಡಿಯಕ್ಕೆ ಮತ್ತೆ 1-2 ಆನೆ ಹಿಡಿಯಕ್ಕೆ ಪರ್ಮಿಷನ್ ಕೊಟ್ರು. ಆಮೇಲೆ ಒಂದು ಆನೆ ಹಿಡಿದ್ರು, ಅದು ಯಾವ್ದೋ ಒಂದು ಬೆಲ್ಟ್ ಹಾಕಿ ಹಿಂದೇನೆ ರೇಡಿಯೋ ಕಾಲರ್ ಹಾಕಿದ್ದ ಆನೆ ಹಿಡಿದ್ರು, ಮರಿ ತಗೊಂಡೋಗಿ ಅದೊಂದು 18, 16, 17 ವರ್ಷ ಮರಿ ತಗೊಂಡೋಗಿ ಅಲ್ಲೆಲ್ಲ ಕೂರ್ಗ್ ಬಾಡ್ರಲ್ಲ ಹೇಮದೇಶ್ವರ ಬೆಟ್ಟ ಆ ಭಾಗಕ್ಕೆ ಬಿಟ್ಟು ಬಂದ್ರು. ಅದಾದ್ಮೇಲೆ ಒಂದು ಅಡ್ಕ ಬಡ್ಕ ಒಂದು ಆನೆ ನವೆಂಬರ್ ತಿಂಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಭಾಗಕ್ಕಾಗಿ ಬಂದು ನಮ್ಮ ಸಕಲೇಶ್ಪುರ ಭಾಗ, ನಮ್ಮ ಊರು ಹುರುಡಿ ಭಾಗದಲ್ಲಿ ಬಂದು ಒಂದ್ ದಿವಸ ಅಲ್ಲೇ ಸ್ಟೇ ಮಾಡಿ ಅಲ್ಲಿಂದ ರಾತ್ರಿ ಹೇಮಾವತಿ ನದಿ ದಾಟಿ ಬೇಲೂರು ಭಾಗಕ್ಕೆ ಹೋಗಿ ಮೂಡಿಗೆರೆ ಭಾಗಕ್ಕೆ ಮತ್ತೆ ಹೋಗಿ ಮೂಡಿಗೆರೆ ತಾಲೂಕಿನ ಒಂದು ಟಾಟಾ ಎಸ್ಟೇಟ್ ಇದೆ, ಹೊಸಳ್ಳಿ ಎಸ್ಟೇಟ್ ಅಂತ, ಅಲ್ಲಿಗೆ ಹೋಗಿ ಅಲ್ಲಿಂದ ಆ ಆನೆ ಅಲ್ಲೇ ಬಾರ್ಡರ್ ಬೇಲೂರು ತಾಲೂಕ್ ಬಾರ್ಡರ್ ಕಾನೂನಹಳ್ಳಿ ಫಾರೆಸ್ಟ್ ಗೆ ಹೋಗಿ ಅಲ್ಲಿಂದ ಹೋಗಿ ಬೀಟಮ್ಮನ ಗುಂಪಿನ ಜೊತೆ ಸೇರ್ಕೆ ಆಮೇಲೆ ಬೀಟಮ್ಮನ ಗುಂಪನ್ನು ಬಿಟ್ಟು ಭೀಮನ್ ಜೊತೆ ಒಂದ್ ಸ್ವಲ್ಪ ದಿವಸ ಇದ್ದು ಸಹಚರನಾಗಿ ಅಲ್ಲಿಂದ ಬಿಟ್ಟು ಹೋಗಿ ಅರ್ಕಲ್ಗೂಡಿಗೆ ಹೋಗಿ ಅರ್ಕಲ್ಗೂಡಲ್ಲೆಲ್ಲ ಓಡಾಡಿ ಸ್ವಲ್ಪ ಅರ್ಕಲ್ಗೂಡು ಸೈಡ್ ಒಳ್ಳೆ ಗೆಣಸು ಇನ್ನೇನ ಅಲ್ಲಿ ಜೋಳ ಎಲ್ಲ ತಿನ್ಕೊಂಡು ಇನ್ನೂ ಸ್ಟ್ರಾಂಗ್ ಆಗಿ ಬಂದಿತ್ತು. ಈ ಆನೆ ಮೂಡಿಗೆರೆಯಿಂದ ಬಂದಾಗ ಈ ಆನೆ ಮುಖ ಯಾರು ನೋಡಿರ್ಲಿಲ್ಲ. ನಾನು ಅದು ನನ್ನ ಕಾಫಿ ಎಸ್ಟೇಟ್ ಪಕ್ಕನೆ ಒಂದು ಕಾಡಲ್ಲಿತ್ತು. ನಾನು ಸಾಯಂಕಾಲದವರೆಗೆ ಅಲ್ಲಿ ಒಂದ್ ಕಡೆ ಅದು ಅದ್ರ ಫೋಟೋ ತೆಗೆದು ಅವಾಗ ಅದು ಇಡೀ ಜನಗಳಿಗೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆಲ್ಲ ಹೇಳಿದೆ, ಒಂದು ಕೋರೆ ಮೇಲೆ ಇದೆ, ಒಂದು ಕೆಳಗಿದೆ. ಅದೇ ಕಾರಣಕ್ಕೆ ಅದಕ್ಕೆ ಅಡ್ಕ ಬಡಕ ಅಂತ ಹೆಸರು ಬಂತು ಅವತ್ತಿಂದಲೇ.
ಆ ಕೋರೆ ಮೇಲೆ ಕೆಳಗೆ ಇರೋದು. ಆಮೇಲೆ ಇನ್ನು ಸಕಲೇಶ್ಪುರ ತಾಲೂಕು ವಡೂರು ಭಾಗದಲ್ಲಿ ಕ್ಯಾಂಪ್ ಇತ್ತು. ವಡೂರಿಂದ ಕೇವಲ ಒಂದು 20 ಕಿಲೋಮೀಟರ್ ದೂರದಲ್ಲಿ ಆಲೂರು ಬಾರ್ಡರ್ ಅಲ್ಲಿ ಈ ಆನೆ ಕಾಣಿಸ್ಕೊಂತದೆ. ಅದು ಪಾರ್ವತಮ್ಮನ ಬೆಟ್ಟ ಅಂತ. ಅಲ್ಲಿ ಭಾರಿ ಈಸಿ ಇರ್ತದೆ. ಒಂದು ಚಿಕ್ಕ ಕಾಡು, ಒಂದು 5-6 ಎಕರೆ ಕಾಡಲ್ಲಿ ಇರ್ತದೆ. ಅಲ್ಲಿ ಹಿಡಿಯಕ್ ಹೋದಾಗ ನಾನು ಹೋಗಿದ್ದೆ. ಆನೆನ ಸ್ಟಾರ್ಟ್ ಮಾಡಕ್ಕೆ ನಮ್ಮ ಅಕ್ರಮ್ ಬಂದಿದ್ದು. ಅಕ್ರಮ್ ಅಲ್ಲ ಒಂದ್ ಕಡೆ ತುಂಬಾ ಕಾಡೆಲ್ಲ ಕಡ್ದು ಒಂದು ಜಾಗ ಅಗಲ ಮಾಡಿದ್ರು, ಅಲ್ಲಿ ನಿಂತಿದ್ರು. ಅಷ್ಟೊತ್ತಿಗೆ ಆನೆ ಆ ಕಡೆಯಿಂದ ಇನ್ನೊಂದ್ ಕಡೆಯಿಂದ ಒಳಗಡೆಯಿಂದ ಆನೆ ಬಿಟ್ರೆ, ನಮ್ ಸಾಕಿದ ಆನೆ ಬಿಟ್ರೆ ಇದು ಓಡೋಗುತ್ತೆ, ಮತ್ತೆ ನಡ್ಕೊ ಬರಕ್ ಕಷ್ಟ, ಜೊತೆಗೆ ಅಟ್ಯಾಕ್ ಮಾಡಬಹುದು ಅಂತ ಹೇಳಿ ಅಲ್ಲಿ ಬಿದಿರು ಕಾಡಿರೋದ್ರಿಂದ ಆ ಕಡೆಯಿಂದ ಆನೆ ಬಿಟ್ಟ ಕೂಡಲೇ ನಮ್ಮ ಸಾಕಿದ ಆನೆಗಳನ್ನ ಅಕ್ರಮ್ ಇದ್ದಲ್ಲಿ ಬಂದಾಗ ಅಕ್ರಮ್ ನೋಡಿ ಒಂದೇ ಸತಿ ಅದು ಅಕ್ರಮ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಸುಮಾರು ದೂರ ಅಟ್ಟಿಸ್ಕೊಂಡ್ ಬಂತು. ಆಮೇಲೆ ಅಡ್ಡ ತಿರುಗಿ ಕೂಡ ಅಕ್ರಮ್ ಹೊಡೆದ್ರು. ಅಲ್ಲಿಂದ ಆನೆನ ಭದ್ರಾಕ್ ತಗೊಂಡೋಗ್ಬಿಟ್ರು. ಭದ್ರಾಕ್ ರೇಡಿಯೋ ಕಾಲರ್ ಹಾಕಿ ಭದ್ರಾಕ್ ಬಿಟ್ರು. ಅದು ಇಷ್ಟವರೆಗೂ ಯಾರಿಗೂ ಏನೂ ಮಾಡಿರ್ಲಿಲ್ಲ, ಯಾರಿಗೂ ಮುಖ ತೋರಿಸ್ತಿರ್ಲಿಲ್ಲ. ಅದ್ರ ಪಾಡಿಗೆ ಇದ್ದಿದ್ದ ಆನೆನ ಸಾಯ್ತ ಆನೆಗಳು ಇನ್ನೂ ಇವೆ. ಅದನ್ನ ಬಿಟ್ಟು ಈ ಪಾಪದ ಆನೆ ಹಿಡ್ಕೊಂಡೋಗಿ ರಿಪೇರ್ ಮಾಡಿ. ಈಗ ಆ ಆನೆ ಏನಾಯ್ತು, ವಾಪಸ್ಸು ಅಲ್ಲಿಂದ ಎಲ್ಲೆಲ್ಲೋ ಬಂದು ಲಾಸ್ಟಿಗೆ ಎನ್.ಆರ್. ಪುರ ಅಂತ ಅಲ್ಲಿ ಭದ್ರಾ ನದಿ ಬ್ಯಾಕ್ ವಾಟರ್ ಹತ್ರ ಬಂದು ಏನಾಯ್ತು ಅಂತ ಕಾರಣ ಗೊತ್ತಾಗ್ಲಿಲ್ಲ. ಅಲ್ಲಿ ಆ ಬ್ಯಾಕ್ ವಾಟರ್ ದಾಟಿದ್ರೆ ಅಲ್ಲಿಂದ ಒಂದು ಲಿಂಗದಳ್ಳಿ ಅಂತ ಒಂದು ಫಾರೆಸ್ಟ್ ಇದೆ. ಅದ್ರ ಪಕ್ಕನೆ ಅತ್ಲೆಖಾನ್ ಅಂತ ಒಂದು 1000 ಎಕರೆ ಒಂದು ಎಸ್ಟೇಟ್ ಇತ್ತು. ಅಲ್ಲೇ ಅದು ಮುತ್ತೋಡಿ ಬಾರ್ಡ್ರು. ಅಲ್ಲಿ ಬರ್ಬೋದಿತ್ತು ಆನೆ. ಅದು ಯಾಕೋ ಇದ್ದಕ್ಕಿದ್ದಂಗೆ ಅಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ. ಆ ಭಾಗದಲ್ಲಿ ಸ್ವಲ್ಪ ಆನೆಗಳಿಗೆ ಗುಂಡು ಹೊಡೆಯೋರು ಜಾಸ್ತಿ. ಕೇರಳ ಮೂಲದವ್ರು ಭಾರಿ ಜನ ಅಲ್ಲಿ ರಬ್ಬರ್ ತೋಟ ಮಾಡ್ಕೊಂಡಿದ್ದಾರೆ ಎನ್.ಆರ್. ಪುರದ ಹತ್ರ. ಇದ್ದಂಗೆ ಆನೆ ಒಂಥರ ಹುಚ್ಚಿ ಹಿಡಿದರಂಗೆ ಅಲ್ಲಿಂದ ತೀರ್ಥಹಳ್ಳಿ ಹೋಯ್ತು. ತೀರ್ಥಹಳ್ಳಿಯಿಂದ ಮುಂದೆ ಒಂದು ಆಗುಂಬೆ ಘಾಟ್ ತರನೇ ಒಂದು ಹುಲಿಕಲ್ ಘಾಟ್ ಅಂತ ಇದೆ. ಇತ್ತೀಚೆಗೆ ಆಗುಂಬೆಕ್ಕಿಂತ ಜಾಸ್ತಿ ಅಲ್ಲಿ ಮಳೆ ಬೀಳ್ತಾ ಉಂಟು. ಆಗುಂಬೆನೆ ಹೈಯೆಸ್ಟ್ ಮಳೆ ಅಂತಿದ್ರು. ಈಗ ಕೆಲವು ವರ್ಷದಿಂದ ಆ ಹುಲಿಕಲ್ ಘಾಟಿಗೆ ಜಾಸ್ತಿ ಮಳೆ ಬೀಳ್ತಾ ಉಂಟ. ಅಲ್ಲಿಂದ ಹೋಗಿ ಈಗ ನನಗೆ ಸುದ್ದಿ ಬಂದ ಪ್ರಕಾರ ಅಲ್ಲಿ ಸುಮಾರು ಜನ ಎಲ್ಲ ಕೆಲವ್ರನ್ನೆಲ್ಲ ಅಟ್ಟಾಡಿಸಿದೆ, ಕೆಲವು ಕಡೆ ಎಲ್ಲ ಗೀಳಿಟ್ಟಿದೆ. ಆನೆ ಏನು ತಿಂತ ಇಲ್ಲ. ನಾವು ಇಲ್ಲಿ ಹಿಡಿದಾಗ ಭಾರಿ ದಷ್ಟಪುಷ್ಟವಾಗಿದ್ದ ಆನೆ ಈಗ ಎಲ್ಲ ಬೆನ್ನಲ್ಲಿ ಮೂಳೆ ಬಿಟ್ಕೊಂಡಿದೆ. ನನಗೊಂದು ವರದಿ ಬಂದ ಪ್ರಕಾರ ಒಂದು ಸ್ವಲ್ಪ ಹಲಸಿನ ಹಣ್ಣು ಮತ್ತೆ ಬೊಗನೆ ಮರಗಳನ್ನ ಮಾತ್ರ ತಿನ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ದಿಕ್ಕು ಏನು ಅರ್ಥ ಆಗ್ತಾ ಇಲ್ಲ. ಅದು ಈಗ ಕುಂದಾಪುರದ ಹತ್ರ ಇದೆ. ಈಗ ನಂಗೆ ಒಂದು ವರದಿ ಬಂದ ಪ್ರಕಾರ ಅಲ್ಲಿಂದ ಒಂದು 7 ಗಂಟೆಲಿ 6:30-7 ಗಂಟೆಲಿ ಅಲ್ಲೊಂದು ಸಿದ್ದಾಪುರ ಅಂತ ಒಂದು ಟೌನ್ ಇದೆ. ಈಗ ಟೌನ್ ಒಳಗೆ ನುಗ್ಗಿದೆ ಆನೆ. ಈಗಾಗ್ಲೇ ಅದನ್ನ ದೇವ್ರ ದಯಿಂದ ಯಾರೂನು ಯಾವುದೇ ಪ್ರಾಣಹಾನಿ ಆಗಿಲ್ಲ. ಇದೇ ತರ ಜನಗಳು ಅದ್ರ ಹಿಂದೆ ಮುಂದೆ ಹೋಗೋದು, ಸೆಲ್ಫಿ ತೆಗಿಯೋದು ಮಾಡಿದ್ರೆ ಯಾರನ್ನಾರ ಸಾಯಿಸ್ತದೆ. ಆದ್ರೆ ಈಗ ಸರ್ಕಾರ ಎಚ್ಚೆತ್ತು ದುಬಾರೆಯಿಂದ ಆನೆ ಹೊರಡ್ತಾ ಇದಾವೆ. ಆಮೇಲೆ ಶಾರ್ಪ್ ಶೂಟರ್ಗಳು ಮತ್ತೆ ಡಾಕ್ಟರ್ಗಳು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದಾರೆ. ಬಹುಶಃ ನಾಳೆ ಅಲ್ಲ ನಾಡ್ದನ್ನ ಡಾಟ್ ಮಾಡ್ತಾರೆ. ಡಾಟ್ ಮಾಡಿ ಅದನ್ನ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಷ್ಟು ಆಗಿದೆ ಇವತ್ತಿನವರೆಗೆ. ಆದ್ರೂ ಯಾಕೆ ಈಗ ಆಗ್ತಾ ಇದೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಆನೆಗಳು ಅವು ಪಾರ್ಟಿಗೆ ಅವು ಇರೋ ಬಿಟ್ಟು ಸುಮ್ನೆ ತಗೊಂಡೋಗಿ ಎಲ್ಲೆಲ್ಲೋ ತಗೊಂಡೋಗಿ ಬಿಟ್ಟು ಆನೆಗಳು ಸಾಯ್ತಾ ಇದಾವೆ, ಜನಗಳಿಗೂ ತೊಂದರೆ ಆಗ್ತದೆ. ಸರ್, ಈಗ ನಿಮ್ಮ ಪ್ರಕಾರ ಹಡ್ಕ ಬಡ್ಕ ಯಾರನ್ನೂ ಏನು ಮಾಡಿಲ್ಲ? ಏನು ಮಾಡಿಲ್ಲ ಅಲ್ಲ, ಅದು ಅಟ್ಯಾಕ್ ಮಾಡಿದೆ. ಸ್ವಲ್ಪ ಜನ ತಪ್ಪಿಸ್ಕೊಂಡಿದ್ದಾರೆ ಅಷ್ಟೇ. ಆದ್ರೆ ಅದು ಗಾಬರಿಯಾಗಿ ಅದಕ್ಕೆ ದಿಕ್ಕು ಗೊತ್ತಾಗ್ದಲೆ ಅದು ಇಡೀ ಅದರ ಪರಿವಾರನ ಬಿಟ್ಟು ಒಂಟಿ ಆಗಿರೋದ್ರಿಂದ ಅದು ಮಾನಸಿಕವಾಗಿ ಆಘಾತ ಆಗಿದೆ. ಅದಕ್ಕೆ ಈ ಜನಗಳು ಕೀ ಅಂತ ಕೂಗೋದು, ಮೋಟರ್ ಬೈಕ್ ನ ಬ್ಯಾಕ್ ಹಿಂದ್ಗಡೆಯಿಂದ ಫಾಲೋ ಮಾಡೋದು ಮಾಡ್ತಾ ಇದ್ದಾರೆ. ಅದರಿಂದ ಅದಕ್ಕೆ ಇನ್ನೂ ಆಕ್ರೋಶ ಆಗಿದೆ. ಕುಂದಾಪುರದ ಸಿದ್ದಾಪುರ ಭಾಗದವ್ರಿಗೆ ಹೊಸ ಆನೆ ಅನುಭವ, ನೀವೇನ್ ಹೇಳ್ತೀರಾ ಸರ್? ಅವ್ರಿಗೆ ಒಂದು ಮೆಸೇಜ್ ನಾನು ಅವರಿಗೆ ಈಗಾಗಲೇ ನಾನು ಸೋಷಿಯಲ್ ಮೀಡಿಯಾದಲ್ಲೂ ಹೇಳಿದೀನಿ, ದಯವಿಟ್ಟು ಯಾರು ಅದನ್ನ ಹಿಂಬಾಲಿಸ್ಬೇಡಿ, ಇದಕ್ಕೆ ಉದ್ರೇಕಗೊಳಿಸ್ಬೇಡಿ, ಅದ್ರ ಪಾಡಿಗೆ ಅದು ಬಿಡಿ ಅಂತ. ಅಲ್ಲಿ ಜನಗಳಿಗೆ ಈಗ ಆನೆಗಳನ್ನ ಬಹುಶಃ ಕಾಡಾನೆಗಳನ್ನ ಕಂಡಿರ್ಲಿಲ್ಲ. ಅವ್ರಿಗೆ ಏನೋ ಒಂಥರ ರೋಮಾಂಚನಕಾರಿಯಾಗಿ ಕೂಗೋದು, ಕಿರ್ಚೋದು, ಏನೇನೋ ಮಾಡ್ತಾ ಇದಾರೆ. ಬೈಕ್ಗಳಲ್ಲಿ ಫಾಲೋ ಮಾಡ್ತಾ ಇದಾರೆ. ದಯವಿಟ್ಟು ಅವೆಲ್ಲ ಮಾಡಕ್ ಹೋಗ್ಬೇಡಿ. ಪ್ರಾಣ ಹೋದ್ರೆ ಮತ್ತೆ ವಾಪಸ್ ಬರಲ್ಲ. ಇನ್ನು ನಾಳೆ ಅಲ್ಲ, ಆನೆಗಳೆಲ್ಲ ಹೋಗ್ತಾರೆ. ನಾಡ್ದನ್ನ ಹಿಡಿತಾರೆ, ಡಾಟ್ ಮಾಡ್ತಾರೆ, ಡಾಟ್ ಮಾಡಿ ಹಿಡಿತಾರೆ. ಅಷ್ಟವರೆಗೂ ಶಾಂತವಾಗಿರ್ಬೇಕು ಸಾರ್ವಜನಿಕರು. ಯಾರು ಫಾಲೋ ಮಾಡಬೇಡಿ. ನಾಳೆ ಹೋಗ್ತವೆ, ನಾಡ್ದು ಹಿಡಿಯದೆ ಅದೇನ್ ದೊಡ್ಡ ಕೆಲಸ ಅಲ್ಲ. ಅಲ್ಲಿ ಆ ಕಡೆ ಆ ಸೈಡು ಅದು ಹೆಬ್ರಿ ಆ ಭಾಗದಲ್ಲಿ ದೊಡ್ಡ ಕಾಡುಗಳೆಲ್ಲ ಇದೆ, ಭಯಂಕರ ಕಾಡೆಲ್ಲ ಉಂಟು. ಆದ್ರೂ ಸೌತ್ ಕೇಂದ್ರ ಕಾಡಿಗೂ
ನಮ್ಮ ಘಟ್ಟದ ಕಾಡುಗಳಿಗೂ ಸುಮಾರು ವ್ಯತ್ಯಾಸ ಇದೆ. ಯಾಕೆಂದ್ರೆ ಸೌತ್ ಕೆನರಾ ಹೆಬ್ರಿ ಕಾಡೆಲ್ಲ ನಾನು ನೋಡಿದಂಗೆ ಆ ತಳಭಾಗದಲ್ಲಿ ಭಾರಿ ದಿಟ್ಟ ಕಾಡುಗಳಿರ್ತದೆ, ಮರಗಳು ಇರ್ತದೆ. ಅಲ್ಲಿ ಸೀತಾ ನದಿ, ಇನ್ನೂ ನದಿಗಳು ಯಾವ್ಯಾವ ನದಿಗಳು ಹುಟ್ಟುತ್ತೆ. ಅದು ಅಲ್ಲದೆ ಈಗ ಮಳೆಗಾಲ, ಸಿಕ್ಕಾಪಟ್ಟೆ ಮಳೆನೂ ಹೊಡಿತಾ ಇರ್ಬೋದು ಆ ಭಾಗದಲ್ಲಿ. ಸುಲಭ ಅಲ್ಲ. ಈಗೇನಾರ ಆ ಹೆಬ್ರಿ ಕಾಡು ಒಳಗೆ ಹೋದ್ರೆ ಹುಡ್ಕದೇ ಕಷ್ಟ ಆಗ್ತದೆ. ಉಡುಪಿ ಜಿಲ್ಲೆ ನಾನು ಜನತೆಗೆ ಹೇಳೋದು, ದಯವಿಟ್ಟು ಅಂತರ ಕಾಯ್ದುಕೊಳ್ಳಿ. ಆನೆ ನೋಡಕ್ಕೆ ಎಲ್ಲರಿಗೂ ಇಂಟ್ರೆಸ್ಟ್ ಇದೆ. ನಾವು ಇಲ್ಲಿ ದಿನಲ್ಲ ಆನೆ ನೋಡೋರಿಗೂ ಒಂದ್ಸತಿ ಯಾವ್ದೋ ಒಂದು ಆನೆ ಬಂದ್ಕೊಳ್ಳಿ ನೋಡೋಣ ಅನಿಸ್ತದೆ. ಆನೆದು ಆ ವ್ಯಕ್ತಿತ್ವ ಅದ್ರದ್ದು ಆ ರೀತಿ ಇರೋದ್ರಿಂದ ನೀವು ದೂರ ಅಂತರ ಕಾಯ್ದುಕೊಳ್ಳಿ. ಆನೆ ಹಿಂದೆ ಹೋಗ್ಬೇಡಿ, ಬಿಸಿಲು ನೋಡಿಬೇಡಿ, ಇಲ್ಲ ಇನ್ನೇನಾರ ಮಾಡಕ್ ಹೋಗ್ಬೇಡಿ. ದೂರದಲ್ಲಿ ನೋಡಿ ಖುಷಿ ಪಡಿ ಅಷ್ಟೇ. ಆಮೇಲೆ ಆ ಭಾಗಕ್ಕೆ ಆ ಕಾಡಾನೆಗಳು ಹೋಗ್ತಾ ಇರೋದು ಅವರಿಗೆ ಇದು ಹೊಸತು ಅಷ್ಟೇ. ಹಾಗಾಗಿ ಜನಗಳು ಎಚ್ಚರಿಕೆಯಿಂದಿರಿ. ಆನೆ ಈಗಾಗ್ಲೇ ರೋಸಿ ಹೋಗಿದೆ, ಅದು ದುಃಖದಲ್ಲೂ ಇದೆ, ಸಿಟ್ಟದಲ್ಲೂ ಇದೆ. ಆಮೇಲೆ ಅದಕ್ಕೆ ದಿಕ್ಕು ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಅರ್ಥ ಆಗ್ತಾ ಇಲ್ಲ. ನಮ್ಮನ್ನೇ ಯಾರನ್ನಾದ್ರೂ ತಗೊಂಡೋಗಿ ಯಾವ್ದಾರ ಮರಳುಗಾಡ ಎಲ್ಲ ತಗೊಂಡೋಗಿ ಬಿಟ್ರೆ ನಮ್ಗೆ ಹೇಗಾಗ್ತದೆ, ಕುಟುಂಬ ಬಿಟ್ಟು ಹೋಗಿ, ಹಾಗೆ ಅದಕ್ಕೂ ಆಗ್ತಾ ಇದೆ. ಆನೆ ಹೆಚ್ಚು ಕಡಿಮೆ ಡಾಟ್ ಮಾಡಿ ಹಿಡಿತಾರೆ ನಮ್ಮ ಅರಣ್ಯ ಇಲಾಖೆಯರು.